ತಾತ, ವಿಷಯ ಬೇರೆನೇ ಇದೆ. ಬೇರೆ ವಿಷಯನಾ? ಏನೇ ಹಂಗಂದ್ರೆ? ಅಮ್ಮ, ಲಡ್ಡು ಮಾಡಿರೋ ಕಜ್ಜಾಯಗಳಿಗೆ ಯೂಟ್ಯೂಬ್ ಅಲ್ಲಿ ರಿವ್ಯೂ ಮಾಡೋರು 5 ಸ್ಟಾರ್ ರೇಟಿಂಗ್ ಕೊಟ್ಟಿದ್ದಾರೆ. ಆ ಕಜ್ಜಾಯದ ಬಗ್ಗೆ ಬ್ಲಾಗ್ ಮಾಡಿ ಆರ್ಟಿಕಲ್ ಕೂಡ ಪಬ್ಲಿಷ್ ಮಾಡಿದ್ದಾರೆ. ಹೌದಾ? ಎಲ್ಲಿ ತೋರಿಸು. ಅರೆ, ಇದೆಲ್ಲ ಯಾವಾಗಾಯ್ತು? ಲಡ್ಡು ಮಾಡಿರೋ ಕಜ್ಜಾಯನ ಅವ್ರು ಯಾವಾಗ ಟೇಸ್ಟ್ ಮಾಡಿದ್ರು? ನನ್ಗನ್ಸುತ್ತೆ ನಾವು ಸ್ವೀಟ್ ಕಾಂಪಿಟೇಷನ್ ಮಾಡಿದ್ವಲ್ಲ, ಆಗ ಅವರೆಲ್ಲ ಬಂದಿದ್ರು ಅಂತ. ಅದು ಅಲ್ಲದೆ ನಮ್ಮ ಸ್ವೀಟ್ ಸ್ಟಾಲ್ಗೆ ಆ ಲಡ್ಡು ಕಜ್ಜಾಯ ಸಪ್ಲೈ ಮಾಡ್ತಾಳಲ್ಲ, ಅದ್ರ ಬಗ್ಗೆನೂ ಅವರು ಎಲ್ಲ ವಿಡಿಯೋ ಮಾಡಿರ್ಬೋದು ಅನ್ಸುತ್ತೆ. ವಾವ್, ರಿಯಲಿ ಗ್ರೇಟ್. ಹಳ್ಳಿಯಿಂದ ಸಿಟಿಗೆ ಬಂದು ಈ ರೀತಿ ಸಾಧನೆ ಮಾಡೋದು ಅಂದ್ರೆ ಸಣ್ಣ ವಿಚಾರ ಅಲ್ಲ. ತುಂಬಾ ಹೆಮ್ಮೆ ಆಗ್ತಿದೆ. ಈ ರೀತಿ ಸಾಧನೆ ಮಾಡ್ಬೇಕು ಅಂದ್ರೆ ಅದಕ್ಕೆ ಶ್ರಮ ಬೇಕು, ಕನ್ಸಿರ್ಬೇಕು. 4 ಜನ ಅವಳ ಬಗ್ಗೆ ಒಳ್ಳೇದ್ ಮಾತಾಡ್ತಾ ಇದ್ದಾರೆ ಅಂತಂದ್ರೆ ನಿಜಕ್ಕೂ ಅವಳು ಒಳ್ಳೆ ಸಾಧನೆನೇ ಮಾಡಿದಾಳೆ. ಇದೇನೇ ಇದು? ಶೌರ್ಯ ಇಷ್ಟೊಂದು ಖುಷಿಯಾಗಿದ್ದಾನೆ ಅಲ್ಲ? ಮದುವೆ ವಿಷಯ ಹೇಳಿದಾಗ್ಲೂ ಇವನು ಇಷ್ಟೊಂದು ಖುಷಿಯಾಗಿರ್ಲಿಲ್ಲ. ಹಾಗಲ್ಲ ಏನೂ ಇಲ್ಲ ರೀ. ಮದ್ವೆ ವಿಷಯ ಕೇಳಿ ಖುಷಿ ಆಗಿತ್ತಲ್ಲ, ಆ ಖುಷಿ ಈಗ ಆಚೆ ಬರ್ತಿದೆ ಅಷ್ಟೇ. ಓ ಆಗ ಸಂತೋಷ. ಹಳ್ಳ ಆಗ ನಾಚ್ಕೊಂಡ, ಈಗ ಖುಷಿ ಪಡ್ತಿದ್ದಾನೆ. ಸರಿ, ಈ ಆರ್ಟಿಕಲಲ್ಲಿ ಬಂದಿರೋ ವಿಷಯನ ಯಾರು ಲಡ್ಡುಗೆ ಹೇಳಬೇಡಿ. ಏನು, ಅವಳು ಹೇಗಿದ್ರು ಆರ್ಟಿಕಲ್ ಓದಿರೋದಿಲ್ಲ. ನಾಳೆ ಬೆಳಿಗ್ಗೆ ಒಂದು ಕೇಕ್ ಮಾಡಿಕೊಂಡು ತಗೊಂಡು ಬಂದು ನಾವು ಲಡ್ಡುಗೆ ಸರ್ಪ್ರೈಸ್ ಕೊಡೋಣ. ಹಾಗೆ ಮಾಡೋಣ. ನಮ್ಮನೆ ಖುಷಿಗೆ ಲಡ್ಡುನು ಒಂದು ರೀತಿ ಕಾರಣನೇ ಅಲ್ವಾ? ಪಾಪ ಅವಳಿಗಾದ್ರೂ ಯಾರಿದ್ದಾರೆ? ಲಡ್ಡು, ನೀನು ಊಟ ಬಡ್ಸೋದು ಬೇಡ. ಎಲ್ರಿಗೂ ಹೊಟ್ಟೆ ತುಂಬಿದೆ, ನೀನು ಊಟ ಮಾಡಮ್ಮ.